टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಆರ್ಸಿಬಿ ನಾಳೆ ರಾಜಸ್ಥಾನ್ ವಿರುದ್ಧ ರೋಚಕ ಕಾದಾಟವನ್ನ ನಡೆಸುತ್ತೆ. ಈ ನಡುವೆ ನಿನ್ನೆ ಕೆಕೆಆರ್ ವಿರುದ್ಧ ಸೋತ ಸಿಎಸ್ಕೆ ಕಳಪೆ ಪ್ರದರ್ಶನ ನೀಡಿ ಕೆಟ್ಟ ದಾಖಲೆಯನ್ನು ಬರೆದಿದೆ. ನಾಳೆ ಗ್ರೀನ್ ಜರ್ಸಿಯಲ್ಲಿ ಮೈದಾನಕ್ಕಿಳಿಯುವ ಆರ್ಸಿಬಿ. ಡೆಲ್ಲಿ ವಿರುದ್ಧ ಬೆಂಗಳೂರಿನಲ್ಲಿ ಪಂದ್ಯ ಸೋತಿರೋ ಆರ್ಸಿಬಿ ಜೈಪುರದಲ್ಲಿ ರಾಜಸ್ಥಾನ ರಾಯಲ್ಸ್ ಎದುರು ಪಂದ್ಯವಾಡಲಿದೆ. ನಾಳಿನ ಪಂದ್ಯ ವಿಶೇಷತೆಯಿಂದ ಕೂಡಿರಲಿದೆ. ಯಾಕಂದ್ರೆ ಆರ್ಸಿಬಿ ಆಟಗಾರರು ಗ್ರೀನ್ ಜರ್ಸಿಯಲ್ಲಿ ಕಣಕ್ಕಿಳಿಯಲಿದ್ದಾರೆ. ಈ ಮೂಲಕ ಮರ ನೆಡಿ ಜಾಗತಿಕ ತಾಪಮಾನ ಏರಿಕೆ ಕಡಿಮೆ ಮಾಡಿ ಅನ್ನೋ ಜಾಗೃತಿ ಮೂಡಿಸಲಿದ್ದಾರೆ. ನಾಳೆ ಮಧ್ಯಾಹ್ನ 3:30ಕ್ಕೆ ಮ್ಯಾಚ್ ಆರಂಭವಾಗಲಿದೆ. ಮತ್ತೊಂದೆಡೆ ಆರ್ಸಿಬಿ ಗೆಲುವಿಗೆ ಶುಭ ಕೋರಿರೋ ಡಾಕ್ಟರ್ ಶಿವರಾಜ್ ಕುಮಾರ್ ಜಿಲೇಬಿಯೊಂದಿಗೆ ಕನ್ನಡ ಕಲಿಯುವಂತೆ ಹೇಳಿದ್ದಾರೆ. ಈ ವಿಡಿಯೋವನ್ನ ಆರ್ಸಿಬಿ ಹಂಚಿಕೊಂಡಿದೆ. Welcome to our beautiful Bengaluru and learn our sweetest language with RCB Jalebi. Adbhuta. Kannada words are written by using Bisbisi Garigari Jalebi. ಕಾಂತಾರ ಶೈಲಿಯಲ್ಲಿ ಕೆಎಲ್ ರಾಹುಲ್ ಸಂಭ್ರಮ. ಬೆಂಗಳೂರಿನಲ್ಲಿ ಆರ್ಸಿಬಿ ವಿರುದ್ಧ ಗೆದ್ದ ನಂತರ ಡೆಲ್ಲಿ ಆಟಗಾರ ಕನ್ನಡಿಗ ಕೆಎಲ್ ರಾಹುಲ್ ಸೆಲೆಬ್ರೇಟ್ ಮಾಡಿರೋ ಶೈಲಿ ಸಖತ್ ಸದ್ದು ಮಾಡ್ತಿದೆ. ಈ ಬಗ್ಗೆ ಮಾತನಾಡಿರೋ ಕೆಎಲ್ ರಾಹುಲ್, ಕಾಂತಾರ ಸಿನಿಮಾ ನಂಗಿಷ್ಟ, ಅದರಂತೆ ಸೆಲೆಬ್ರೇಟ್ ಮಾಡಿದೆ. ಇದು ನನ್ನ ನೆಲ ಅಂತ ಹೇಳಿದ್ದೇನೆ ಅಂತ ಹೇಳಿದ್ರು. This is a special place for me. That celebration was from one of my favorite movies, Kantara. So yeah, just a tiny reminder that this ground, this home, this turf is, is where I've grown up and this is mine. ಸಿಎಸ್ಕೆ ಅತಿ ಕಡಿಮೆ ಸ್ಕೋರ್, ಸತತ 5ನೇ ಸೋಲು. ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಹೀನಾಯವಾಗಿ ಸೋತಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ಕೇವಲ 103 ರನ್ ಗಳಿಸಿ ಅತಿ ಕಳಪೆ ಪ್ರದರ್ಶನ ನೀಡಿತು. ಈ ಮೂಲಕ ಐಪಿಎಲ್ನ ಇತಿಹಾಸದಲ್ಲಿ ಸಿಎಸ್ಕೆ ತನ್ನ ಅತಿ ಕಡಿಮೆ ಸ್ಕೋರ್ ದಾಖಲಿಸಿತು. ಇನ್ನು 10.1 ಓವರ್ನಲ್ಲಿ ಚೆನ್ನೈನ ಕೆಕೆಆರ್ ಸೋಲಿಸಿತು. ಈ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸತತ 5ನೇ ಸೋಲನ್ನ ಸಿಎಸ್ಕೆ ದಾಖಲಿಸಿದೆ. ಜೊತೆಗೆ ಚೆಪಾಕ್ನಲ್ಲಿ ಸತತ 3ನೇ ಸೋಲುಂಡ ಕೆಟ್ಟ ದಾಖಲೆಯನ್ನ ಸಿಎಸ್ಕೆ ಬರೆದಿದೆ. ಅಭ್ಯಾಸದ ವೇಳೆ ಮಳೆ, ಓಡಿ ಬಂದ ಮುಂಬೈ ಆಟಗಾರರು. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ಪಂದ್ಯವನ್ನಾಡಲಿದೆ. ಈ ಪಂದ್ಯಕ್ಕಾಗಿ ದೆಹಲಿಯ ಕ್ರೀಡಾಂಗಣದಲ್ಲಿ ಮುಂಬೈ ಪಡೆ ಅಭ್ಯಾಸ ನಡೆಸುತ್ತಿತ್ತು. ಆದ್ರೆ ಭಾರಿ ಮಳೆ ಸುರಿದಿದ್ರಿಂದ ರೋಹಿತ್ ಶರ್ಮಾ ಕಮ್ ಬ್ಯಾಕ್ ಅಂತ ಆಟಗಾರರನ್ನ ಕರೆದಿದ್ದು ಎಲ್ಲರೂ ಓಡಿ ಬಂದಿದ್ದಾರೆ. ಮಹೇಶ್, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ9.